ಹಾಯ್ ಹಲೋ ನಮಸ್ತೆ. ನೋಡು ಗುಜರಾತಿನ ಭಾಗವಾಗಿ ನಾವು ಸೂರತ್ತಿನ ಬೇರೆ ಬೇರೆ ರೀತಿಯ ವಿಶೇಷಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇವತ್ತು ಗುಜರಾತಿ ಥಾಲಿ ಕನ್ಸರ ಗುಜರಾತಿನಲ್ಲಿ ಮತ್ತು ಅದರಲ್ಲೂ ಸೂರತ್ನಲ್ಲಿ ಅತ್ಯಂತ ಪ್ರಸಿದ್ಧವಾದ ಹೋಟೆಲು. ನಾವು ಗುಜರಾತಿಗೆ ಬಂದರೆ ಅಥವಾ ಸೂರತ್ತಿಗೆ ಬಂದರೆ ಇಲ್ಲಿಯ ಸಾಂಪ್ರದಾಯಿಕ ಊಟವನ್ನು ಮಾಡದೇ ನಾವು ಹೋದರೆ ಏನೋ ಕಳ್ಕೊಂಡ ಅನುಭವ. ನೋಡಿ, ಯಾವುದೇ ಒಂದು ಮಾಲಿನ ಸಿನಿಮಾ ಥಿಯೇಟ್ರಿಗೆ ಹೋದಂಗೆ ಅನಿಸ್ತಾ ಇದೆ, ಅಷ್ಟು ಚಂದ. ಇದು ಅಲ್ಲಿಯ ಬೋರ್ಡು ಕನ್ಸರ. ಆ ಬೋರ್ಡೇ ಹೇಳುತ್ತೆ ಇದೊಂದು ಸಾಂಪ್ರದಾಯಿಕವಾದಂಥ ಹೋಟೆಲು. ನೋಡಿ, ಇದರ ಒಳಾವರಣವನ್ನು ನೋಡಿ. ಇಲ್ಲಿಯ ಪ್ರತಿಯೊಂದು, ಅದು ಕುರ್ಚಿ ಇರ್ಬೋದು, ಟೇಬಲ್ ಇರ್ಬೋದು, ಗೋಡೆಯಲ್ಲಿರುವಂಥ ಉಬ್ಬು ಶಿಲ್ಪಗಳಿರ್ಬೋದು, ಪ್ರತಿಯೊಂದು ಕೂಡ ಎತ್ನಿಕ್ ಆಗಿದೆ, ಸಾಂಪ್ರದಾಯಿಕವಾಗಿದೆ. ಗುಜರಾತಿಯ ಇಡೀದಾದಂಥ ಕರಕುಶಲ ಕಲೆಯ ಒಂದು 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 ಆಲೆಯ ಥರ ಇದೆ ಅದು. ಆ ಕುರ್ಚಿಯನ್ನು ನೋಡಿದಾಗ ನನಗೆ ನಮ್ಮ ಚನ್ನಪಟ್ಟಣದ ಗೊಂಬೆಯ ಕುರ್ಚಿಗಳನ್ನು ನೋಡಿದ ನೆನಪಾಯಿತು. ಈ ಉಬ್ಬು ಶಿಲ್ಪಗಳು ಗುಜರಾತಿನ ಸಾಂಪ್ರದಾಯಿಕ ಶಿಲ್ಪಗಳು. ಆಮೇಲೆ ನೀವು ಗೋಡೆಯಲ್ಲಿರ್ಬೋದು, ರೂಫಲ್ಲಿರ್ಬೋದು, ಎಲ್ಲ ಕಡೆಯೂ ಈ ತೊಟ್ಟಿಲಿನ ಆಕೃತಿಯನ್ನು ಹೆಚ್ಚು ಬಳಸುವ ಮೂಲಕ ಇಲ್ಲೊಂದು ಸಾಂಪ್ರದಾಯಿಕವಾದಂಥ ಒಂದು ಇಡೀ ವಾತಾವರಣವನ್ನು ಮರುಸೃಷ್ಟಿಸಲಾಗಿದೆ. ಕಲರ್ ಕಾಂಬಿನೇಷನ್ ನೋಡಿ, ಒಂದಕ್ಕೊಂದು ಅಷ್ಟು ಪೂರಕ. ಇವನು ನಮ್ಮ ಗಣಪ, ಇವನಿಗೆ ಮೊದಲು ನಾವು ನಮಸ್ಕರಿಸಿ ಇಲ್ಲಿಂದ ಒಳಗೆ ಹೋಗಬೇಕು. ಊಟದ ತಟ್ಟೆಯನ್ನು ಇಟ್ಟ ರೀತಿ ನೋಡಿ, ಬಟ್ಲನ್ನು ಇಟ್ಟ ರೀತಿ ನೋಡಿ. ಆಮೇಲೆ ಎಲ್ಲರೂ ಅಲ್ಲಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆ ರುಮಾಲು. ಕನ್ಸರ್ ಹೋಟೆಲ್ ಐ ವೆಲ್ಕಮ್. ಇಲ್ಲಿಯ ಪ್ರತಿಯೊಬ್ಬರು ಸರ್ವಿಸ್ ಮಾಡೋರು ಕೂಡ ಇಲ್ಲಿಯ ಸಾಂಪ್ರದಾಯಿಕದ ಒಂದು ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣ್ತಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ಅವರದೇ ಆದಂಥ ಒಂದು ಟೇಬಲನ್ನು ಕಾಯ್ದಿರಿಸುವಿಕೆ ಇದೆ. ಊಟಕ್ಕೆ ಮೊದಲನೇ ನಿಮಗೆ ನಮ್ಮಲ್ಲಿ ಹೇಳ್ತಾರಲ್ಲ, ಊಟಕ್ಕೆ ಮೊದಲು ಬಾಯಲ್ಲಿ ನೀರೂರಬೇಕು ಅಂತ. ಇಲ್ಲಿಯ ವಾತಾವರಣ, ಇಲ್ಲಿಯ ಸರ್ವೀಸು, ಇಲ್ಲಿಯ ಆ ಪ್ಲೇಟನ್ನು ಇಟ್ಟ ರೀತಿ, ಗೋಡೆಯಲ್ಲಿರುವಂಥ ಸಾಂಪ್ರದಾಯಿಕ ಶಿಲ್ಪಗಳು, ಕಲರ್ ಕಾಂಬಿನೇಷನ್ನು, ಇವೆಲ್ಲವೂ ನಿಮ್ಮನ್ನು ಒಂದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಆ್ಯಂಡ್ ದಿ ಲಾಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಆ ಥರ ಮೊದಲೇ ನಿಮ್ಮನ್ನು ಆಕರ್ಷಿಸ್ತದೆ. ಊಟ ಮಾಡುವ ಮೊದಲೇ ಒಂದೋ ನಿಮ್ಮನ್ನು ಹಸಿವಿನ ಹೊಟ್ಟೆಯನ್ನು ಇನ್ನಿಷ್ಟು ಹಸಿವಾಗುವಾಗೆ ಮಾಡುತ್ತೆ. ಅದರ ಜೊತೆಗೆ ಅದು ಮತ್ತೆ ನಿಮ್ಮನ್ನು ಊಟಕ್ಕೆ ಆಹ್ವಾನಿಸುವ ರೀತಿಯಲ್ಲಿ ಇಲ್ಲಿಯ ವಾತಾವರಣ ಇದೆ. ಯಾವಾಗಲೂ ಹೋಟೆಲ್ನಲ್ಲಿ ನಮಗೆ ಬಹಳ ಮುಖ್ಯವಾಗಿ ಇರಬೇಕಾದದ್ದೇ ಅಲ್ಲಿಯ ಅಟ್ಮಾಸ್ಫಿಯರು, ಸ್ವಾಗತ ಮತ್ತು ಪರಿಚಾರಕರು ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅನ್ನೋದು. ಬನ್ನಿ, ಕಿಚನ್ ಹೇಗಿದೆ ನೋಡೋಣ. ಕಿಚನ್ನು ಶುದ್ಧವಾಗಿದ್ದರೆ ಊಟ ಶುದ್ಧವಾಗಿರುತ್ತೆ. ಊಟ ಶುದ್ಧವಾಗಿರಬೇಕು ಅಂತಾದರೆ ಕಿಚನ್ನು ಅದು ಮೋಸ್ಟ್ ಹೈಜೆನಿಕ್ ಆಗಿರಬೇಕು. ನೋಡಿ, ಇಲ್ಲಿಯ ಊಟಗಳು ಸುಮಾರು 10-14 ಬಗೆಯಿಂದ 21 ಬಗೆಯವರೆಗೆ ಗುಜರಾತಿ ಥಾಲಿಯಲ್ಲಿ ಇರುತ್ತೆ. ಇದು ಪುಲ್ಕವನ್ನು ಮಾಡುವ ರೀತಿ. ಆ ಪುಲ್ಕವನ್ನು ರಟ್ಟಿಸ್ತಾ ಇದ್ದಾರೆ. ಒಬ್ಬರು ಬಿಸಿ ಕಾವಲಿ ಮೇಲೆ ಪುಲ್ಕವನ್ನು ಹಾಕ್ತಾರೆ. 2-3 ರೌಂಡು ಅದನ್ನು ತಿರುಗಿಸ್ತಾರೆ. ಆ ತಿರುಗಿಸಿದ ನಂತರ ಅವನದೇ ಆದಂಥ ಒಂದು ನಿರ್ದಿಷ್ಟ ಕಾವು ಅದಕ್ಕೆ ಬಂದಿದೆ ಅಂತ ಗೊತ್ತಾದ ಮೇಲೆ ಅವನು ಅದನ್ನು ಮಗಿಚಾಕ್ತಾನೆ. ಇಲ್ಲಿಯ ಕೆಲಸಗಾರರ ಆ ಕೆಲಸ ಕೂಡ ಅವರದೇ ಆದಂಥ ಒಂದು ಸ್ಟೈಲ್ ಆಫ್ ವರ್ಕ್ ಅಂತಿರುತ್ತೆ ನೋಡಿ. ಅದು ನಿಮ್ಗೆ ಗೊತ್ತಾಗುತ್ತೆ. ಈಗ ಅವನು ಯಾವ ರೀತಿ ಅದನ್ನು ಆ ಬೆಂಕಿಗೆ ಹಾಕ್ತಾನೆ, ಅಲ್ಲಿ ಅದು ಉಬ್ಬುವಾಗೆ ಮಾಡ್ತಾನೆ, ಅದನ್ನು ಮಗಿಚಾಕುವ ರೀತಿ. ಆ ಕೆಲಸದೊಳಗೊಂದು ಕಲೆ ಇದೆ. ಕನ್ಸರ ಹೋಟೆಲು ಬರೀ ಸುಮ್ಮನೆ ಗುಜರಾತಿನ ಫೇಮಸ್ ಹೋಟೆಲ್ ಅಲ್ಲ. ಸೂರತ್ತಿಗೆ ಬಂದಂಥ ಪ್ರತಿಯೊಬ್ಬರು ಪ್ರವಾಸಿಗರು ಕೂಡ ಕನ್ಸರ ಹೋಟೆಲ್ನಲ್ಲಿ ಬಂದು ಊಟ ಮಾಡದೆ ಹೋಗುವಂಥ ಒಂದು ಪ್ರಮೇಯ ಏನಿದೆ, ಅಥವಾ ಹೋಗದೇ ಇರುವಂಥ, ಅದನ್ನು ಮಿಸ್ ಮಾಡ್ಕೊಳ್ಳದೆ ಇರುವಂಥ ಒಂದು ಸಂಗತಿ ಏನಿದೆ, ಪ್ರಾಯಶಃ ಇಲ್ಲಿಯ ಉಪಚಾರ, ಇಲ್ಲಿಯ ಫುಡ್ಡಿನ ರುಚಿ, ಅಲ್ಲಿರುವ ಹೈಜೆನಿಕ್ ಆದಂಥ ವಾತಾವರಣ. ಇದು ಗುಜರಾತಿಯ ಸ್ವೀಟು, ಇದು ಗುಜರಾತಿಯ ಪಲ್ಯ. ಈ ಕಿಚನ್ನೇ ಎಷ್ಟು ದೊಡ್ಡದಿದೆ ನೋಡಿ. ಯಾಕೆಂದರೆ ಇದು ತುಂಬ ಹಳೆಯ ಹೋಟೆಲು. ಬಹುತೇಕವಾಗಿ ಹಳೆಯ ಹೋಟೆಲ್ಗಳೆಲ್ಲ ದೊಡ್ಡದಾಗಿರ್ತದೆ, ವಿಸ್ತೃತವಾಗಿರುತ್ತೆ.
ದೋಕಲ ಅಂತೇನೋ ಒಂದು ಫುಡ್ ಇದೆಯಲ್ಲ, ಅವರ ಸಾಂಪ್ರದಾಯಿಕ ಫುಡ್ಡು. ಆಮೇಲೆ ಸ್ವೀಟು. ನೋಡಿ, ಇದರ ಒಳಾವರಣ ಒಂದು ಒಳ್ಳೆ ವೇದಿಕೆ ಥರ ಇದೆ. ನಮ್ಮ ಟೀಮಿನ ಇಬ್ಬರು ಹುಡುಗರು ಆಗಲೇ ಊಟಕ್ಕೆ ಕೂತಿದ್ದಾರೆ. ಅವರಿಗಿದು ಹೊಸ ಅನುಭವ. ನಮ್ಮ ಹುಡುಗರಿಗಾದ ಸಂಭ್ರಮ ಹೇಗಿದೆ ಅಂತಂದರೆ, ಇಲ್ಲಿರುವ ಹುಡುಗರು ಅದರ ಕರೆಯುವ ಸ್ಟೈಲು ಇಲ್ಲಿ, ಯಾಕೆಂದರೆ ಒಂದು ಕೈಯಿನ ಬೆರಳನ್ನು ಸೌಂಡ್ ಮಾಡುವ ಮೂಲಕ ಇಲ್ಲಿ ವೇಟರ್ಗಳನ್ನು ಕರೆಯಲಾಗ್ತದೆ. ಅದು ಕೂಡ ಇದರ ಸಂಪ್ರದಾಯದ ಒಂದು ಭಾಗ ಇರ್ಬೋದು. 7 ಬೌಲಿದೆ, ಅದರ ಪಕ್ಕದಲ್ಲಿ ಸಲಾಡ್ ಹಾಕಿದ್ದಾರೆ. ಇದು ಸ್ವೀಟು, ಹಾಲಿನಿಂದ ಮಾಡಿದ್ದಂಥದ್ದು. ಇಲ್ಲಿಯ ಬಟ್ಲೆ ಒಂದು ಓವಲ್ ಆಕೃತಿಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದಾಗಿ ಅದನ್ನು ಬಡಿಸ್ತಾ ಬರ್ತಾ ಇದ್ದಾರೆ. ಅಲ್ಲಿ ಮಿಕ್ಚರ್ ಅಂತ ಫಸ್ಟ್ ಹಾಕಿದ್ದಾರೆ, ಚೋಲಿ, ಹಾಲು, ಇದು ಸಬ್ಜಿ, ಮಿಕ್ಸ್ ವೆಜ್ಜು, ಇದು ಪಂಜಾಬಿ, 4 ಬಗೆಯ ತರಕಾರಿ, ದೋಕಲ. ಇದು ಗುಜರಾತಿ ಥಾಲಿಯ ಭಾಳ ಮುಖ್ಯವಾದಂಥ ಒಂದು ತಿಂಡಿ. ಚೋಲಿ, ಆಲೂ, ಮಿಕ್ಸ್ ವೆಜಿಟೇಬಲ್, ಆಮೇಲೆ ಪಂಜಾಬಿ ಪನೀರ್. ಮಜ್ಜಿಗೆ, ಇನ್ನೂ 2 ಐಟಮ್ ಬರಬೇಕು. ಇದು ನಮ್ಮಲ್ಲಿ ಹೆಸರು ಕಾಳು ಅಂತಿದೆಯಲ್ಲ, ಹೆಸರು ಕಾಳಿನಿಂದ ಮಾಡಿದಂಥ ಒಂದು ಡಿಶ್ ಇದು. ಆ್ಯಕ್ಚುಲಿ ನಮ್ಮ ಗುಜರಾತಿ ಥಾಲಿ ತುಂಬ ಅದು ಖಾರವಾಗಿರೋದಿಲ್ಲ, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಇಲ್ಲಿ ಮಸಾಲ ಪಾಪಡನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಊಟಕ್ಕೆ ಲೇಟ್ ಆದರೆ, ಬಡಿಸುವಲ್ಲಿಗೆ ತಡ ಆದರೆ ಆ ಮಸಾಲ ಪಾಪಡನ್ನು ತಿಂತ ಇಲ್ಲಿ ಸಮಯವನ್ನು ಕಳೆಯಬಹುದು. ಆಮೇಲೆ ಪುಲ್ಕದ ಜೊತೆಗೆ ಒಂದು ಪುರಿ. ಆ ಪುಲ್ಕ ಮತ್ತು ಪುರಿಗೆ 2 ರೀತಿಯ ಐಟಮ್ ಇರುತ್ತೆ. ಅದಕ್ಕೆ ಅವರು ಪ್ರತ್ಯೇಕವಾಗಿ ಬೌಲನ್ನು ಇಡ್ತಾ ಇದ್ದಾರೆ. ಗುಜರಾತಿ ದಾಲ್, ಗುಜರಾತಿ ಕಡಿ. ಈಗ ಅವನು ಲಾಸ್ಟಿಗೆ ಹಾಕಿದ್ದು ಪಂಜಾಬಿ ದಾಲ್. ಅದು ನೋಡಿ, ಇಲ್ಲಿ ಊಟ ಮಾಡುವ ಒಂದು ಸಂದರ್ಭದಲ್ಲಿ ಕೆಲವು ಸರಿ ಲಿಮಿಟೆಡ್ ಆಗಿ ಊಟ ಮಾಡೋರಿಗೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನುವಂಥ ಒಂದು ಗೊಂದಲ ಸೃಷ್ಟಿಯಾಗುವಂಥಕ್ಕಿದೆ ನೋಡಿ. ಇದು ಲಿಂಬು ಉಪ್ಪಿನಕಾಯಿ, ಸ್ವೀಟ್ ಆಗಿರುತ್ತೆ. ಇದು ಟೊಮೆಟೊ ಸಾಸು. ಇದು ನಮ್ಮ ಮಾವಿನ ಮಿಡಿ ಉಪ್ಪಿನಕಾಯಿ. ಇದು ಹಸಿರು ಚಟ್ನಿ, ಪಕ್ಕದಲ್ಲಿ ಲಿಂಬು. ರೈಸನ್ನು ಸ್ವಲ್ಪ ಹಾಕ್ತಾ ಇದ್ದಾರೆ. ಆದರೆ ಇಲ್ಲಿ ರೈಸ್ಗಿಂತ ಕಿಚಡಿ ಹೆಚ್ಚು ಫೇಮಸ್ಸು. ನಾವು ದಕ್ಷಿಣ ಭಾರತದವರಾದ್ದರಿಂದ ರೈಸ್ ಇಷ್ಟಪಡ್ಬೋದು ಅಂತ ಅವರು ರೈಸನ್ನೇ ಪ್ರಥಮವಾಗಿ ತಂದ ಹಾಗೆ ಕಾಣುತ್ತೆ ನೋಡಿ. ಕಿಚಡಿ ಬಂತು. ಇದು ಗುಜರಾತಿ ಥಾಲಿಯ ಭಾಳ ಮುಖ್ಯವಾದಂಥ ಡಿಶ್ಶು.
ಪುಲ್ಕಾದ ಮೇಲೆ ಮೊದಲೇ ತುಪ್ಪ ಹಾಕಿರ್ತಾರೆ, ಮತ್ತೊಂದಿಷ್ಟು ತುಪ್ಪವನ್ನು ಹಾಕ್ತಾರೆ. ಇಲ್ಲಿ ತುಪ್ಪವನ್ನು ತುಂಬ ಬಳಸ್ತಾರೆ. ಹೆಚ್ಚು ಕಮ್ಮಿ 14 ಐಟಮ್ ಇದೆ. ಕೆಲವು ಸರಿ ಇನ್ನೂ ಗುಜರಾತಿ ಥಾಲಿ ಅಂತಂದರೆ ಅದು ಮಹಾರಾಜ ಥಾಲಿ ಅಂತೆಲ್ಲ ಇರ್ತದೆ. ಈ ಮಹಾರಾಜ ಥಾಲಿಯನ್ನು ತಿನ್ನಬೇಕು ಅಂತಾದರೆ 2-3 ಜನ ಬಹುಶಃ ಒಂದು ಊಟವನ್ನು ಮಾಡಬೇಕೇನೋ. ಇದು ಮಹಾರಾಜ ಥಾಲಿ ಅಲ್ಲ, ಅದಕ್ಕಿಂತ ಸಣ್ಣ ಪ್ರಮಾಣದ ಒಂದು ಥಾಲಿ. ಇದರಲ್ಲೇ 14 ಬಗೆ ಇದೆ. ಇನ್ನು ಮಹಾರಾಜ ಥಾಲಿಯಲ್ಲಿ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕಿ ನೀವು. ಸಲಾಡ್ ತಿಂತಾ ಇದ್ದಾರೆ ನಮ್ಮ ಹುಡುಗರು. ಭಾಳ ಚೆನ್ನಾಗಿದೆ ಅನ್ನುವ ಲೆವೆಲಲ್ಲೇ ತಿಂತಾ ಇದ್ದಂಗೆ ಕಾಣುತ್ತೆ. ಊಟ ಮಾಡುವ ಅಬ್ಬರದಲ್ಲಿ ನಮ್ಮ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾವ್ರಲ್ಲ, ಅಣ್ಣ ಸೂಪರು 100 ಡೇಸು ಅಂತ ಹೇಳ್ತಾ ಇದ್ದಾನೆ ನಮ್ಮ ಅರುಣ. ಸೊ ಗುಜರಾತಿಯ ಊಟವನ್ನು ಸವಿತಾ ಇರುವಾಗ 2 ರೀತಿಯ ಒಂದು ಅನುಭವ ಮನಸ್ಸಿಗೆ. ಒಂದು, ಆ ಇಡೀದಾದಂಥ ಊಟದಲ್ಲಿ ಹಲವು ಬಗೆಯ ರುಚಿಗಳಿರ್ತವೆ. ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿ ಮಾಡಿದ್ದಾರೆ, ಯಾವುದೇ ಸ್ಪೈಸಿ ಇಲ್ಲ. ಮತ್ತು ಈ ಶೀರಾ, ಮೂಂಗ್ ದಾಲ್ ಶೀರಾ ಮತ್ತು ಬಾಸುಂದಿ ಸಕ್ಕತ್ತಾಗಿ ಮಾಡಿದ್ದಾರೆ. ಗುಜರಾತಿ ಸ್ಟೈಲಲ್ಲಿ ಏನೇನಿದೆಯೋ ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. 300 ರೂಪಾಯಿ ಒಂದು ಥಾಲಿ. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಯಾರೇ ಬಂದ್ರೂ. ನಮಗಂತೂ ಸಕ್ಕತ್ತಾಗಿದೆ. ವೆರೈಟೀಸ್ ತುಂಬ ಇದೆ ಮತ್ತು ಕೇಳಿದಷ್ಟು ಅನ್ಲಿಮಿಟೆಡ್ ಇದೆ. ತುಂಬ ಖುಷಿ ಆಯಿತು, ಚೆನ್ನಾಗಿದೆ. कितने साल से आ रहे, मतलब वी आर कमिंग हियर सिंस लास्ट 5 to 6 years. Food is really nice and the kind of variety they serve is unmatched in the entire city. So one of the best place to hang out with friends. Sabji is very good. This aloo sabji is very good. Halwa is very good. And then the dal is very good. And the service level of the staff is very, very good. Constant, I mean, they are like, no, they have not changed even a bit. Right from day one to this date, they are constant. That's why they have maintained the perfection. And hence the reason we are coming here since last 6 years. ಬನ್ನಿ, ಇಲ್ಲಿ ಕೆಲಸ ಮಾಡೋ ಎಲ್ಲ ವೇಟರ್ಸ್ ಹತ್ರ ಮಾತಾಡ್ಸೋಣ, ಅವ್ರು ಏನೇನು ಹೇಳ್ತಾರೆ ನೋಡೋಣ. 15 ವರ್ಷದಿಂದ ತಾನು ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಊಟ, ಆಸರಿ, ವಸತಿ ನೋಡ್ಕೊಳ್ಳುವ ರೀತಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ವೀಕ್ಷಕರೇ, ನೀವು ಇಲ್ಲಿಯವರೆಗೆ ಗುಜರಾತಿ ಥಾಲಿಯ ಭಾಳ ಫೇಮಸ್ ಆದಂಥ ಒಂದು ಹೋಟೆಲು ಕನ್ಸರ, ಅದರ ಒಳಪ್ರಪಂಚಕ್ಕೆ ಹೋಗಿ ಬಂದಿರಿ. ಬಹುಶಃ ನಿಮಗೆ ಬಾಯಲ್ಲಿ ನೀರೂರಿರ್ಬೋದು ಅಂತ ಅಂದ್ಕೊಳ್ತೇನೆ. ನಮ್ಮಲ್ಲಿ ಎಷ್ಟೋ ಜನ ಇದನ್ನು ಸಾಂಪ್ರದಾಯಿಕ ಹೋಟೆಲ್ ಮಾಡ್ತಾರೆ, ಆದರೆ ಊಟ ಮಾತ್ರ ಸಾಂಪ್ರದಾಯಿಕವಾಗಿರುತ್ತದೆ. ಅದರಲ್ಲಿ ವಾತಾವರಣ, ಅಲ್ಲಿಯ ಸಪ್ಲೈ ಮಾಡೋರಿರ್ಬೋದು, ಇನ್ನೊಂದಿರ್ಬೋದು, ಯಾವುದೂ ಕೂಡ ಸಾಂಪ್ರದಾಯಿಕವಾದಂಥ ಒಂದು ಅಟ್ಮಾಸ್ಫಿಯರನ್ನು ಹೊಂದಿರೋದಿಲ್ಲ. ನನಗೆ ಖುಷಿಯಾದದ್ದು ಅದು 2, ಒಂದು ವಾತಾವರಣ, ಇನ್ನೊಂದು ಊಟ. ಹಾಗಾಗಿ ನೀವು ಯಾವತ್ತೇ ಸೂರತ್ಗೆ ಹೋದರೂ ಕೂಡ ಈ ಕನ್ಸರವನ್ನು ಭೇಟಿ ಮಾಡಲಿಕ್ಕೆ, ಅಲ್ಲಿ ಊಟ ಮಾಡಲಿಕ್ಕೆ ಯಾವತ್ತೂ ಮರೆಯಬೇಡಿ. ನೀವು ಭೇಟಿ ಕೊಡ್ತೀರಿ ಅಂತ ಅಂದ್ಕೊಳ್ತೇನೆ. ನಮಸ್ತೆ.